ನಾನಂದೆ ಯಾಕೆ ಮಾಡಬಾರ್ದು ಅದನ್ನ ಹೇಳಿ ಅಂದೆ. ಮುಕ್ತಿ ಸಿಗಲ್ಲ ಅವೆಲ್ಲ ಸ್ಟೋರಿಗಳು ಹೇಳ್ಬೇಡಿ, ಯಾಕಂದ್ರೆ ನಮ್ಮ ಅಕ್ಕ ಸನ್ಯಾಸಿನಿ ಆಗಿರೋದ್ರಿಂದ ಹಿಂದೆ 12 ತಲೆಮಾರು ಮುಂದಿನ 12 ತಲೆಮಾರು ಮುಕ್ತಿ ಪ್ರಾಪ್ತಿ ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ. ಏನಕ್ಕೆ ಕಷ್ಟ ಸುಖಕ್ಕೆ ಹೆಣ್ಮಕ್ಳು ಬೇಕು, ಎಲ್ಲದಕ್ಕೂ ಬೇಕು, ಆದರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾಕೆ ಬೇಕಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಮತ್ತೆ ಯಾಕೆ ಅದಕ್ಕೆ ಒಂದಕ್ಕೆ ಜೋತ್ ಬಿದ್ದು ಇಲ್ಲ ಯಾರೂ ಮಾಡಿಲ್ಲ ನೀವು ಮಾಡಬಾರ್ದು. ತಪ್ಪು ಮಾಡ್ತಿಲ್ಲ ಅಲ್ವಾ? ನಮ್ಮ ತಂದೆಗೆ ಸದ್ಗತಿ ಕೊಡ್ಸೋದಕ್ಕೆ ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಅಂದ್ರೆ ಅದು ಹೇಗೆ? ಅವರಿಗೆ ಬದುಕಿದ್ದಾಗಿಂತಲೂ ಸತ್ತ ಮೇಲೆ ನಮ್ಮ ಭಾವನೆಗಳು ಎಲ್ಲವೂ ಅರ್ಥ ಆಗತ್ತೆ, ಒಂದು ಸಾರ್ಥಕ ಅಕ್ಷತ. ಆದ್ರೆ ನಮ್ಮಪ್ಪನಿಗೆ ಕೊನೆಗೆ ಅರ್ಥ ಆಯ್ತಲ್ಲ, ಅದು ಸಾಯೋ ಸಮಯದಲ್ಲಿ ಯಾರೂ ಸುಳ್ಳು ಹೇಳಲ್ಲ. ಆಕೆ ಹೇಳಿದಂಥ ಮಾತೇನು ಗೊತ್ತಾ, ಈಗ ನಾನು ನಿಮ್ಗೆ ಹೇಳ್ದಲ್ಲ ಅಪ್ಪನಿಗೆ ಏನಾಗಿತ್ತು ಅಂತ, ಆಲ್ ಆಫ್ ಎ ಸಡನ್ ಹೀಗೆ ಹೋಗ್ಬಿಟ್ರಪ್ಪ, ನಾವು ರಿಕವರ್ ಆಗ್ತಿದ್ರು, ಸಡನ್ ಆಗಿ ಹಿಂಗೆ ಹೋಗ್ಬಿಟ್ರು. ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಅಂದ್ರೆ ಅದು ಹೇಗೆ? ಖಂಡಿತವೂ ಸಾಧ್ಯ. ನಾನಷ್ಟೇ ಅಲ್ಲ, ನಾನಲ್ಲ ಪ್ರಥಮ ಮಾಡಿರೋದು, ತುಂಬಾ ಜನ ಮಾಡಿದಾರೆ ಹೆಣ್ಮಕ್ಳು. ಅದು ಅಪ್ಪನೇ ಮಾಡಿಸ್ಕೊಂಡಿರೋ. ಅದು ನೋಡು, ಆ ಹುಡುಗಿಗೆ ಅವ್ರಪ್ಪ ತೀರೋಗಿದ್ರಲ್ಲ, ಅಯ್ಯೋ ಕಳ್ಕೊಂಡ್ಬಿಟ್ಟೆ ಕಣೆ ನೀನ್ ಅವಕಾಶ ಅಂದ್ರಲ್ಲ, ಅವಳನ್ನು ಅಪ್ಪ ಕರ್ಕೊಂಡೋಗಿ 10ನೇ ದಿನ ಪಿಂಡ ಪ್ರದಾನ ಅಲ್ಲಿ ಮಾಡಿಸಿದೆ. ಸೊ ನನಗೆ ಒಂಥರ ದಾರಿ ದೀಪವಾಗಿ ಅಪ್ಪನೇ ಸತ್ತ ನಂತರನೂ ಮಾಡಿಸ್ಯಾರೆ. ಎಷ್ಟೋ ಸಮಯದಲ್ಲಿ ಅಚಾನಕ್ಕಾಗಿ ಏನೇನೋ ತೊಂದರೆ ಬಂದಾಗ ಅಪ್ಪನ ಫ್ರೆಂಡ್ಸು ಎದುರುಗಡೆ ಇರ್ತಾರೆ, ಅವ್ರು ಗೈಡ್ ಮಾಡ್ತಾ ಇದಾರೆ ಗೊತ್ತಾ. ಇವಾಗ ನನಗೆ ಒಂದು ಕ್ಷಣ ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ಮೈ ಗಾಡ್, 20 ವರ್ಷದ ನಂತರ ನಾನೊಬ್ಬ ವ್ಯಕ್ತಿನ ಜಸ್ಟ್ ನೆನಪಿಸ್ಕೋತೀನಿ. ಹಿಂಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್, ನಮಗೆ ಒಬ್ಬರನ್ನೊಬ್ಬರನ್ನ ಹಿಂಗೆ ಕನೆಕ್ಟ್ ಮಾಡಿಸುತ್ತೆ. ಪರಿಶುದ್ಧ ಮನಸ್ಸಿನಿಂದ ನಾವೇನೋ ಅನ್ಕೊಂಡ್ರೆ ಆಗತ್ತೆ ಅನ್ನೋದಕ್ಕೆ ಎಂಥ ದೊಡ್ಡ ಸಾಕ್ಷಿ ಅಲ್ವಾ ಅಂತ ನನಗೆ ನಿಜ ಹೇಳ್ತೀನಿ, ಒಳಗೆ ಹಿರಿ ಹಿಗ್ಗಿದೆ.